ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸೀರೆಗಳಿಗೆ ನಾವು ಕುಚ್ಚು ಹಾಕೋಬೇಕು ಅಥವಾ ಒಂದು ಕ್ರೋಶ ಕುಚ್ಚು ಹಾಕೋಬೇಕು ಅಂತ ಅಂದಾಗ ಒಂದಷ್ಟು ಮೆಟೀರಿಯಲ್ಸ್ಗಳು ನಮಗೆ ಬೇಕಾಗುತ್ತೆ. ಅದು ಬೇಸಿಕ್ ಬಿಗಿನರ್ಸ್ಗಳಿಗೆ ಕ್ರೋಶ ಕುಚ್ಚು ಹಾಕಲಿಕ್ಕೆ ಅಥವಾ ಬೇಬಿ ಕುಚ್ಚು ಹಾಕಲಿಕ್ಕೆ ಮೆಟೀರಿಯಲ್ಸ್ಗಳು ಯಾವ್ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೇಯ್ನಾಗಿ ಬೇಕಾಗಿರುವಂಥದ್ದು ಥ್ರೆಡ್. ಕ್ರೋಶ ಕುಚ್ಚುಗಳು ನಾವು ಹಾಕಬೇಕು ಅಂತ ಅಂದಾಗ ಮೇಯ್ನಾಗಿ ಬೇಕಾಗಿರುವಂಥದ್ದು ಥ್ರೆಡ್ ಮತ್ತು ನೀಡಲ್ಸ್ಗಳು. ಇದರಲ್ಲಿ ಥ್ರೆಡ್ಡನ್ನು ನಾನು ಹೆಚ್ಚಾಗಿ ಬುಲೆಟ್ನಲ್ಲಿ ಬರುವಂತಹ ಥ್ರೆಡ್ಗಳನ್ನು ಹೆಚ್ಚಾಗಿ ನಾನು ಬಳಸಿರುವಂಥದ್ದು. ಇದು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಅದರ ಶೈನಿಂಗ್ ಹಾಳಾಗೋದಿಲ್ಲ. ಸೊ ಹಾಗಾಗಿ ಬುಲೆಟ್ ದಾರವನ್ನು ನಾನು ಹೆಚ್ಚಾಗಿ ಇದರಲ್ಲಿ ಬಳಸಿದ್ದೀನಿ. ಇದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಥ್ರೆಡ್ಸ್ಗಳನ್ನು ನಾವು ನೋಡಬಹುದು. ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಥ್ರೆಡ್ಗಳನ್ನು ನಾವು ಉಪಯೋಗಿಸಿ ಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಜೊತೆಗೆ 5 ಸ್ಟಾರು ಕೂಡ ಸಿಗುತ್ತೆ, ಬೇರೆ ಬೇರೆದು ಸಿಗುತ್ತೆ. ನನಗೆ ಅದು ಹೆಚ್ಚಿನ ಮಾಹಿತಿ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಬಳಸಿರುವಂಥದ್ದು ಬುಲೆಟು. ಜೊತೆಗೆ ಇದಕ್ಕೆ ಬೇಕಾಗಿರುವಂಥದ್ದು ಕಾಟನ್ ಥ್ರೆಡ್ಗಳು. ಜೊತೆಗೆ ಇದಕ್ಕೆ ಬೇಕಾಗಿರುವಂಥದ್ದು ಗ್ಲೂ ಬೇಕು, ಜರಿ ಥ್ರೆಡ್ಡು ಇದರಲ್ಲೇ ಬುಲೆಟ್ನಲ್ಲೇ ಸಿಗುತ್ತೆ. ಈ ಒಂದು ಗೋಲ್ಡನ್ ಕಲರ್ ಥ್ರೆಡ್ಡನ್ನು ಕೂಡ ನಾವು ಉಪಯೋಗಿಸ್ಬೋದು, ಹಾಗೆ ಈ ಜರಿ ಥ್ರೆಡ್ಡನ್ನು ಕೂಡ ನಾವು ಉಪಯೋಗಿಸ್ಬೋದು. ಜರಿ ಆಗಲ್ಲ ಅಂತ ಹೇಳಿದ್ರೆ ಈ ಒಂದು ಬುಲೆಟ್ ದಾರವನ್ನೇ ನಾವು ಉಪಯೋಗವನ್ನು ಮಾಡ್ಕೋಬೋದು. ಒಂದಷ್ಟು ಕಾಟನ್ ಥ್ರೆಡ್ಸ್ಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ, ಡಿಫ್ರೆಂಟ್ ಕಲರ್ನಲ್ಲಿ ಬೇಕಾಗುತ್ತೆ. ಜೊತೆಗೆ ಕ್ರೋಶ ಕುಚ್ಚಿಗೆ ಏನು ಬೇಕು ಅಥವಾ ಬೇಬಿ ಕುಚ್ಚಿಗೆ ಏನು ಬೇಕು ಥ್ರೆಡ್ಸ್ಗಳು ಕೂಡ ಇಲ್ಲಿ ನಾನು ಒಂದು ಕಂಟೈನರ್ನಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಬೇಕು ಅಂತಂದಾಗ ನಾವು ಅದನ್ನು ಕಲರ್ಸ್ಗಳನ್ನು ಚಾಯ್ಸ್ ಮಾಡಿಕೊಂಡು ನಾವು ಬಳಸ್ಕೋಬೋದು. ಜೊತೆಗೆ ಈ ಒಂದು ಕ್ರೋಶ ಕುಚ್ಚು ಡಿಸೈನ್ ಮಾಡಲಿಕ್ಕೆ ಬೇಕು ಅಂತಂದಾಗ ನೀಡಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಫಸ್ಟು ನಾವು ಬೇಸಿಕ್ಕಾಗಿ ನಾವು ಬಿಗ್ನರ್ಸ್ ಆಗಿದ್ದೀವಿ, ನಾವು ಕಲಿತಾ ಇದ್ದೀವಿ ಅಂತಂದಾಗ ಯಾವುದಾದ್ರು ಒಂದು ನೀಡಲ್ನ ಇಟ್ಕೊಂಡು ಕಲಿಯುವಂಥದ್ದು ತುಂಬ ಉಪಯುಕ್ತ. ಅದರಲ್ಲಿ ನಾನು ಕ್ರೋಶ ಕುಚ್ಚಿಗೆ ಬಳಸುವಂತಹ ನೀಡಲು 10.075 mm ಅನ್ನುವಂತಹ ನೀಡಲು. ಇದು ಒಂದಿದ್ರೆ ಸಾಕು, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ರೋಶ ಡಿಸೈನ್ಸ್ಗಳನ್ನು ನಾವು ಮಾಡ್ಕೋಬೋದು. ಜೊತೆಗೆ ನೀಡಲ್ಸ್ಗಳಲ್ಲಿ ಅಂತ ಹೇಳಿದ್ರೆ ತುಲಿಪ್ ಅವ್ರದ್ದೇ ಒಂದು ಬೀಡ್ಸ್ಗಳನ್ನು ಹಾಕಲಿಕ್ಕೆ 23.045 mm ಅನ್ನೋದೊಂದಿದೆ, ಇನ್ನೊಂದು 12 mm ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ನಾವು ಬೇಸಿಕ್ಕಾಗಿ ನಾವು 10.075 mm ಬಳಸ್ಕೊಂಡ್ರೆ ಬೇಕಾದಷ್ಟು. ಕಲಿಬೇಕು ಅಂತಂದಾಗ ನಾವು ಈ ಒಂದು ನೀಡಲ್ ಬೇಕು. ಜೊತೆಗೆ ಒಂದು ಸ್ಮಾಲ್ ನೀಡಲ್ ಬೇಕಾಗುತ್ತೆ, ಥ್ರೆಡ್ಗಳನ್ನು ನಾವು ಹಾಕಲಿಕ್ಕೆ, ನಾಟ್ ಹಾಕಲಿಕ್ಕೆ ನಮಗೆ ಇದು ಬೇಕು. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತಂದಾಗ ಒಂದಷ್ಟು ಮೆಟೀರಿಯಲ್ಸ್ಗಳು ಇದರಲ್ಲಿ ಇದೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಥ್ರೆಡ್ಡು ಮುಗಿದು ಹೋಗ್ತು ಅಂತಂದಾಗ ನಾವು ಆ ಒಂದು ಮೇಲೆ ಇರುವಂತಹ ಕವರ್ನ ಎಸೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಅದನ್ನು ಫೋಲ್ಡ್ ಮಾಡಿ ಆ ಒಂದು ದಾರದ ಒಳಭಾಗಕ್ಕೆ ಏನು ಕವರ್ ಇದೆ ಅದರ ಒಳಭಾಗಕ್ಕೆ ಹಾಕಿದ್ರೆ ಆ ಡಿಸೈನ್ ಮಾಡಬೇಕಾದ್ರೆ ನಮಗೆ ಆ ಕವರಲ್ಲಿ ನಂಬರ್ ಸಿಗುತ್ತೆ. ಹೋಗಿ ಹೇಳಿದ್ರೆ ಆ ನಂಬರ್ನಲ್ಲಿರುವಂತಹ ಥ್ರೆಡ್ಡನ್ನೇ ನಮಗೆ ಎಕ್ಸಾಕ್ಟಾಗಿ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ಒಂದಷ್ಟು ದಾರವನ್ನು ನಾವು 6 ಎಳೆ ದಾರವನ್ನು ಹಾಕಿ ನಾವು ಕಟ್ಕೊಂಡು ನಂತರ ನಾವು ಪ್ರಾಕ್ಟೀಸನ್ನು ಮಾಡಬೇಕು. ನಾನು ಒಂದಷ್ಟು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಇದೇ ದಾರ ಆಗಬೇಕು ಅಂತ ಏನಿಲ್ಲ, ಡಿಫ್ರೆಂಟ್ ಕಲರ್ನಲ್ಲಿ ದಾರಗಳನ್ನು ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ನಾವು ಪ್ರಾಕ್ಟೀಸನ್ನು ಮಾಡ್ಕೋತಾ ಹೋದರೆ ನಾವು ಬೇಗನೆ ಕಲಿತಾ ಹೋಗ್ಬೋದು. ನಾನು ಮಾಡಿದಂತಹ ಪ್ರಾಕ್ಟೀಸ್ ಮಾಡುವಂತಹ ಸಮಯದಲ್ಲಿ ನಾನು ಹಾಕಿರುವಂಥದ್ದು ಒಂದಷ್ಟನ್ನ ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ಒಂದು 4 ಡಿಸೈನ್ಸ್ಗಳನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಲೇಸ್ಗಳಿಗೆ ನಾವು ಡಿಸೈನ್ಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಕಲಿಯುವಂಥದ್ದು. ಕಲಿತಾ ಇದ್ದಾಗ ಹೊಸ ಹೊಸ ಡಿಸೈನ್ಗಳನ್ನು ನಾವೇ ಕೂಡ ನಾವು ಕ್ರಿಯೇಟಿವಿಟಿಯಲ್ಲಿ ನಾವು ಮಾಡ್ಕೋತಾ ಹೋಗ್ಬೋದು. ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾವು ನಮ್ಮ ಫಸ್ಟ್ ಸೀರೆಗಳಿಗೆ ಹಾಕಿ ನಂತರ ನಾವು ಬೇರೆಯವರಿಗೆ ನಾವು ಹಾಕಿ ಕೊಡ್ಬೋದು. ಇದುವರೆಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸೀರೆಗಳಿಗೆ ಹಾಕಿರುವಂಥ ಕ್ರೋಶ ಕುಚ್ಚು ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್.